ಮನುಷ್ಯ ಪ್ರಾಣಿ ಶ್ರೇಷ್ಠವಾದ ಪ್ರಾಣಿ ಅಂತ ಭಗವಂತ ನಮ್ಮ ಭೂಮಿ ಮೇಲೆ ಕಳ್ಸ್ಯಾನ. ಆದ್ರೆ ನಾವು ಏನು ಮಾಡಕತ್ತೀವಿ, ಇಲ್ಲಿ ಜಾತಿ ಪಾತಿ ಮಾಡಕತ್ತೀವಿ. ಮತ್ತು ಯಾರಿಗೂ ನಾವು ಒಬ್ರದೊಬ್ರಿಗೆ ಈಗ ಸದ್ಯ ಅಂತೂ ರೆಸ್ಪೆಕ್ಟ್ ಇಲ್ಲ. ಕುಟುಂಬ ವ್ಯವಸ್ಥೆ ಒಳಗೆ ಅಕ್ಕ ಅನ್ನಂಗಿಲ್ಲ, ಅಣ್ಣ ಅನ್ನಂಗಿಲ್ಲ, ತಂಗಿ ಅನ್ನಂಗಿಲ್ಲ, ಅತ್ತಿ ಮಾವ ಸಸಿ ಅನ್ನಂಗಿಲ್ಲ. ಮಕ್ಕಳಂತೂ ಅವು ಬೀದಿ ನಾಯಿ ನಮ್ಮನ್ನ ಹೊರಗೆ ತಿರುಗಾಡಿನೇ ಬದುಕಲಾಗತ್ತೇವ. ಅವ್ರಿಗೆ ಸಂಸ್ಕಾರ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಾವು ಏನು ಮಾಡಬೇಕಾಗ್ಯದ, ಒಂದು ಒಳ್ಳೆಯ ರೀತಿಯಿಂದ ಜೀವನ ಸಾಗಿಸಿದ್ರೆ ಇವ್ರು ಯಾರ ಮಕ್ಕಳಪ್ಪ, ಒಂದು ಒಳ್ಳೆಯ ಮನೆತನದ ತಾಯಿ ತಂದೆ ಮಕ್ಕಳು ಅಂತ ಅನ್ಸೋಳಕ್ಕೆ ಸಾಧ್ಯ ಆಗ್ತದೆ. ಈಗ ಸದ್ಯ ಪರಿಸ್ಥಿತಿ ಹಿಂಗಾಗ್ಯದ ಅಂದ್ರೆ ತಮ್ಮ ಮನೆಯಾಗ ತಾವು ಇರೋದು ಬಾಗಿಲು ಮುಚ್ಕೊಂಡು ನಮ್ಮಷ್ಟಕ್ಕೆ ನಾವು ಬದುಕ್ತೀವಿ. ಇದರಿಂದ ಸಮಾಜ ಯಾವ ಸ್ಥಿತಿಗೆ ಹೋಗ್ತದೆ, ಒಟ್ಟು ಹೆಸರು ಗಳಿಸೋಬೇಕು. ಹೆಂಗೆ ಗಳಿಸ್ಬೇಕಪ್ಪ ಅಂತಂದ್ರೆ ಜ್ಞಾನ ಸಂಪಾದನೆ ಮಾಡಿ ಇಲ್ಲ, ರೊಕ್ಕ ಕಳಿಸಿ ಎದುರಿನವ್ರು ಏನೂ ಅಲ್ಲಕ್ಕೆ ಬರಲಾರ್ದಂಗೆ ರೊಕ್ಕ ಕಳಿಸೋದು ಮತ್ತು ಇನ್ನೊಬ್ರಿಗೆ ಒಂದು ಸೋತ್ಕೊಂಡಿರೋದು. ಇಂಥ ಪರಿಸ್ಥಿತಿ ಬಂದದ. ನಮ್ಮ ಕರ್ತವ್ಯ ನಾವು ಮಾಡೋಂಗಿಲ್ಲ, ಸತ್ಯವಾದ ಮಾತುಗಳನ್ನು ನಾವು ಮಾತಾಡೋಂಗಿಲ್ಲ, ಮತ್ತು ನಮ್ಮ ನೈತಿಕ ಹೊಣೆ ನಾವು ಹತ್ತಂಗಿಲ್ಲ. ಒಬ್ಬರು ಹೆಂಗ್ರಪ್ಪ ಅಂತಂದ್ರೆ ಒಬ್ಬರು ಮೂತಿ ನೋಡಿದ್ರು ಒಬ್ಬರಿಗೆ ಬೆಂಕಿ ಕಿಡಿ ಕಾರ್ದಂಗೆ ಆಗ್ತದೆ. ಅದಕ್ಕೆ ನಮ್ಮ ಹೊಣೆ ನಾವು ಹೊತ್ತಬೇಕು. ಇನ್ನೊಬ್ಬರ ಮೇಲೆ ನಾವೇನು ನಮ್ಮದೇ ಆದ ದಡಪಶಾಹಿ ಮಾಡ್ತೀವಿ, ಅಂಥದ್ದು ಯಾರೂ ಮಾಡಬಾರ್ದು. ಜೈ ಹಿಂದ್, ಜೈ ಭಾರತ್.